ಅಣ್ಣ ಬಸವಣ್ಣನವರ ಕಾಯಕವೇ ಕೈಲಾಸ ತತ್ವದಲ್ಲಿ ನಂಬಿಕೆ ಇಟ್ಟು ಜನಸೇವೆಗಾಗಿ ರಾಜಕೀಯ ಕ್ಷೇತ್ರಕ್ಕೆ ಬಂದವನು ನಾನು. ನನ್ನನ್ನು ಪ್ರತಿ ಹಂತದಲ್ಲಿ ಬೆಂಬಲಿಸಿ, ಆಶೀರ್ವದಿಸಿ, ಮುನ್ನಡೆಸಿ ಈ ಹಂತದ ಬಗ್ಗೆ ಕಾರಣರಾದಂಥ ಎಲ್ಲರಿಗೂ ಸಹ ನನ್ನ ಉತ್ತಮವಾದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ನಿಮ್ಮ ಆಶೀರ್ವಾದ, ಪ್ರೀತಿ, ಬೆಂಬಲ, ಅಭಿಮಾನಗಳೇ ನನ್ನ ಶಕ್ತಿ. ನಿಮ್ಮ ವಿಶ್ವಾಸಕ್ಕೆ ತಕ್ಕಂತೆ ಸದಾ ನಿಮ್ಮ ಸೇವೆ ಕಾಯಕದಲ್ಲಿ ನಿರತನಾಗಿರುತ್ತೇನೆ. ಜನರ ನಡುವೆ ಇದ್ದು ಸಾಧ್ಯವಿರುವಷ್ಟು ಕಾಲವು ನಿಮ್ಮೆಲ್ಲರ ಸೇವೆ ಮಾಡುವ ಶಕ್ತಿಯನ್ನ ದೇವರು ನೀಡಲಿ ಎಂದು ನಾನು ಸದಾ ಪ್ರಾರ್ಥಿಸುತ್ತೇನೆ. ನಿಮ್ಮ ಪ್ರೀತಿ, ಅಭಿಮಾನ ಮತ್ತು ಆಶೀರ್ವಾದಗಳು ಸದಾ ನನ್ನ ಹೃದಯದಲ್ಲಿದೆ. ಉತ್ತರ ಕರ್ನಾಟಕದ ಜನತೆ, ಅದರಲ್ಲೂ ನಮ್ಮ ಬೆಳಗಾವಿ ಜನತೆ, ಪ್ರೀತಿ ಅಭಿಮಾನಿಗಳಿಗೆ ನಾನು ಸದಾ ಕಾಲ ಆಭಾರಿಯಾಗಿದ್ದೇನೆ. ಇಲ್ಲಿನ TBS ಈಗಾಗಲೇ ಯಡಿಯೂರಪ್ಪ ಮಾರ್ಗ ಅಂತ ನನ್ನ ಹೆಸರಿಟ್ಟಿರುವುದಕ್ಕೆ ಇರುವಂಥದ್ದನ್ನು ತಿಳಿಸಿದ್ರು. ವಿಶೇಷವಾಗಿ ನಮ್ಮ ಗುರು ಪಾಟೀಲ್ ಕುಟುಂಬದವರು 5-6 ವರ್ಷಗಳ ಹಿಂದೆ ಬೆಳಗಾವಿ ನಗರದಲ್ಲಿ ಒಂದು ಸಭಾಭವನ ಕಟ್ಟಿ ಅದಕ್ಕೆ ನನ್ನ ಹೆಸರನ್ನ ಇಟ್ಟಿದ್ದಾರೆ. ಈಗ ಇಲ್ಲಿ ಇದೊಂದು ದೊಡ್ಡ ಕಲ್ಯಾಣ ಮಂಟಪ ಕಟ್ಟಿ ಅದಕ್ಕೂ ನನ್ನ ಹೆಸರಿಟ್ಟಿರೋದ್ರಿಂದ ಅವರ ಪ್ರೀತಿ ವಿಶ್ವಾಸಕ್ಕೆ ಸಾಕ್ಷಿಯಾಗಿದೆ. ಇಲ್ಲಿ ಸುಮಾರು 2 ಎಕರೆ ವಿಸ್ತೀರ್ಣದಲ್ಲಿ 20,000ಕ್ಕೂ ಅಧಿಕ ಚದರಡಿಯಲ್ಲಿ ಭವ್ಯ ಕಲ್ಯಾಣ ಮಂಟಪ ನಿರ್ಮಿಸಿದ್ದಾರೆ.